ಇದೇನಿದು? ಯಾಕೆ ದಮಕ ಹೀಗೆ ಹೇಳ್ತಾ ಇದ್ದಾಳೆ? ಆಗ್ಲೇ ನಾನು ಹೇಳಿದ್ದು ಕೂಡ ಅದೇ. ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ. ಅವಳಿಗೆ ಹುಟ್ಟಿರೋದು ಹೆಣ್ಣು ಮಗು ಅಲ್ಲ, ಹೆಣ್ಣು ಹಾವು. ಲೈಟ್ ಹೌಸ ಚಿಕ್ಕ ಮಗು ಅಂತ ಹೇಳಿ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಲ್ಲೇ ಅದು ಮಗು ಅಲ್ವತ್ತೆ, ಮತ್ತೆ ಅದು ನಮ್ಮ ಮುಖಕ್ಕೆ ಕಚ್ಚೋದಿಲ್ಲ ತಾನೇ. ಅಯ್ಯೋ ಸ್ವಲ್ಪ ಸುಮ್ಮನೆ ಇರ್ರಿ. ಈಗಾಗ್ಲೇ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ನೀನ್ ಹೇಳ್ತಿರೋದು ನಿಜಾನ ಡಮ್ಮಕ್ಕ? ಹೌದು. ಹೆರಿಗೆ ಆಗೋಕ್ಕೂ ಮುಂಚೆ ಒಂದ್ಸಲ ನಾವು ಸುಮನ ಹೋಟೆಲ್ ನೋಡಿದ ಹುತ್ತನ್ನ, ಹಾವನ್ನ ಯಾರಿಗೂ ಹೇಳ್ಬಾರ್ದು ಅಂತ ಗುರುಗಳು ಹೇಳಿದ್ರಲ್ವಾ? ಹೌದು. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಯಾವಾಗ ಬೇಕಾದ್ರೂ ಆ ಮಗು ಹಾವಾಗ ಬದಲಾಗ್ಬೋದು. ಮಾಮ್, ಇಷ್ಟೊಂದು ಭಯಂಕರವಾದ ವಿಷಯನ ಇಷ್ಟೊಂದು ಆರಾಮಾಗಿ ಹೇಳ್ತಾ ಇದಾರೆ. ಎಲ್ಲ ಕೇಳಿಸ್ಕೊಂಡ್ಮೇಲೆ ನಮ್ ಹುಷಾರಲ್ಲಿ ನಾವಿರ್ಬೇಕು ವಲ್ಲಭ. ಹೆಣ್ಮಗು ಹಾವಾಗ ಬದಲಾಗಕ್ಕೆ ವಿಶಾಲ್ ಬ್ರೋ, ವಯಸ್ಸಾಗಿರೋ ಮುದುಕನ್ ಥರ ಆಗೋದಕ್ಕೆ ಮತ್ತೆ ಈ ಸುಮನನ್ ಕೈಗೆ ಆಸ್ತಿ ಬರ್ದೇ ಇರೋದಕ್ಕೂ ಇದೆಲ್ಲದಕ್ಕೂ ಏನೋ ಒಂದು ಸಂಬಂಧ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಹೋಗ್ತಾ ಹೋಗ್ತಾ ನಮ್ ಕುಟುಂಬ ಭಯಂಕರವಾದ ಪರಿಸ್ಥಿತಿನ ಎದುರಿಸ್ಬೇಕಾಗತ್ತೆ ಅಂತ ಅರ್ಥ. ಡಮ್ಮೋ ಡಮ್ಮ, ಅದು ಮಾತ್ರ 100% ಸತ್ಯ. ಕುರುಡ ಮುಗಿದ್ಮೇಲೆ ಹಚ್ತಾರಲ್ಲಕ್ಕ, ಆಗ ಪೌಡರ್ ಕೂಡ ಹಚ್ಬೋದು. ಈಗ ನೀನು ಕಾಡ್ಗೆ ಹಚ್ಚು, ಪರವಾಗಿಲ್ಲ. ಅಮ್ಮ, ದೃಷ್ಟಿ ಆಗದಿರೋ ಥರ ಇಡಮ್ಮ. ಹೋಗಿ ಸ್ವಲ್ಪ ದೂರ. ಸಾಮ್ರಾಣಿ ಹೋಗಿ ಹಾಕು ಅಂದ್ರಲ್ಲಿ ಯಾಕೆ ಸುಮ್ಮನೆ ರೇಗಾಡ್ತಾ ಇದ್ಯಾ? ಮಗು ಸುಮ್ಮನನ್ ತರ ಇದೆಯಾ, ವಿಕ್ರಾಂತ್ ತರ ಇದೆಯಾ? ಏನು ಕಣೆ. ನಿಂತ್ಕೋ ದೊಡ್ಡಬಿಟ್ಟಮ್ಮ. ಕರೆದ್ರೆ ಮಾತಾಡಿಸ್ತಿದ್ದೆ, ಈಗೇನು ಮಾತಾಡ್ದೆ ಹಾಗೆ ಹೋಗ್ತಿದ್ಯಲ್ಲ? ಏನೂ ಇಲ್ಲ ನೈನಿ, ಪಾಪು ನೋಡ್ಬೇಕು ಅನ್ನಿಸ್ತು ಬಂದೆ. ಓ, ನನ್ನ ತಂಗಿ ಮಗುನ ನೀನೇ ಹತ್ರ ಇದ್ದು ಹೆರಿಗೆ ಆರಾಮಾಗಿ ಆಗೋ ಹಾಗೆ ಮಾಡಿದೆ. ಆ ಮಗುನ ನೋಡೋ ಹಕ್ಕು ನಿನಗಿರುತ್ತೆ ದೊಡ್ಡಬಿಟ್ಟಮ್ಮ. ನಿಮ್ ಕಣ್ಣಿಗೆ ಮಾತ್ರನೇ ನಾನು ಕಾಣೋ ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಸುಮನಾಗೂ ಕಾಣಿಸ್ತೀನಲ್ವಾ, ಕೆಲಸ ಆದ್ಮೇಲೆ ಅವಳು ನೀನ್ ಯಾರು ಅಂತ ಕೇಳೋ ಅಂತವಳು. ಅದು ನಿಜಾನೇ. ಪಾಪುನ ಹತ್ರದಿಂದ ನೋಡ್ಬೇಕು ಅನ್ಕೊಂಡೆ, ಆದ್ರೆ ಆಗ್ತಾ ಇಲ್ಲ. ಒಂದ್ ಕೆಲಸ ಮಾಡೋಣ ಬೋಟಮ್ಮ. ಈ ಬುಟ್ಟಿಲ್ ಸೇರ್ಕೊಬಿಟ್ಟಮ್ಮ. ಸುಮನನ್ ಹತ್ರ ಹೋಗ್ತೀನಿ, ಮಗುನ ಹತ್ರದಿಂದ ನೋಡ್ವೆ ಅಂತೆ. ಅದಾದ್ಮೇಲೆ ನಿನ್ನ ಗಾರ್ಡನ್ನಲ್ಲಿ ಬಿಟ್ಬಿಡ್ತೀನಿ. ಆಯ್ತು ನೈನಿ.
ಅಬ್ಬಾ ನೀವ್ ಸಾಂಬ್ರಾಣಿ ಹಾಕಿದ್ ಸಾಕು. ಯಾವ ಕೆಲ್ಸನೂ ಮಾಡೋದಿಕ್ ಬಿಡಲ್ವಲ್ಲೇ ನೀನು? ಏನಿದು ಎಲ್ಲ ಒಟ್ಟಿಗೆ ಟೆಂಟ್ ಹಾಕಿದ್ದೀರಾ? ನಿನ್ನೆ ತಾನೇ ಹುಟ್ಟಿದ ಮಗುಗೆ ಅಲಂಕಾರ ಮಾಡ್ತಿದ್ದಾರೆ ಅನ್ಸುತ್ತೆ. ಹೌದತ್ತೆ, ನೀವು ವಯಸ್ಸಲ್ಲಿ ನಮ್ಗಿನ ದೊಡ್ಡೋರು ಆದ್ರೆ ಸಜೆಸ್ಟ್ ಮಾಡಕ್ಕೂ ಉಪಯೋಗ ಇಲ್ಲ. ಏಯ್, ಫೀಲ್ ಆಗ್ಬೇಡಿ. ಇಬ್ರು ಮಕ್ಕಳು ನಿಮಗೆ, ಸೊಸೆಗ್ ಮಗು ಆಗಿದೆ, ಹೇಗ್ ನೋಡ್ಕೋಬೇಕು ಅಂತ ಟಿಪ್ಸ್ ಏನಾದ್ರೂ ಕೊಡ್ತೀರಾ? ಮಾಮ್ ಹೇಳೋದಿಲ್ಲ, ನೀವೇ ಕೇಳ್ಬೇಕು. ಹೋದ್ವಾರ ಕೇಳ್ಕೊಂಡಿದ್ ಯಾರು ಅಂತ ಎಲ್ರಿಗೂ ಗೊತ್ತು. ಏಯ್, ಅಕ್ಕ ನೀ ಸುಮ್ನಿರು. ಇನ್ಸ್ಪೆಕ್ಟ್ರೆ, ಹೇಳಿದ ಟೈಮ್ಗೆ ಬಂದಿದ್ದೀರಾ. ಫಾಲೋ ಮಾಡೋದು ನಮ್ಮ ಡ್ಯೂಟಿ ಅಲ್ವಾ ಮೇಡಮ್? ಅಣ್ಣ, ಗಡಿ ಬಿಡಿಲಿ ಹೇಳದೆ ಮರ್ತೋದೆ. ನೆನ್ನೆ ಸುಮ್ಮನಿಗೆ ಹೆಣ್ಮಗು ಆಯ್ತಣ್ಣ. ಸಂತೋಷನಮ್ಮ, ಮನೆಗೆ ಬರ್ತಿದ್ದ ಹಾಗೆ ಒಳ್ಳೆ ಸುದ್ದಿ ಹೇಳಿದೆ. ನಾನು ನಿನಗೆ ಗುಡ್ ನ್ಯೂಸ್ ಹೇಳಲ್ಲ ಅನ್ಸುತ್ತೆ. ಏನ್ ಹಾಗ್ ನೋಡ್ತಿದ್ದೀರಾ? ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಮಾಮ್. ನೋಡಿ ಇನ್ಸ್ಪೆಕ್ಟ್ರೆ, ನೀವು ವಿವರವಾಗಿ ಹೇಳ್ದೇ ಇದ್ರೂ ಸಿಂಪಲ್ ಆಗಿ ಒಂದ್ ಮಾತಲ್ಲಾದ್ರೂ ಹೇಳ್ಬಿಡಿ. ನಾನೇ ವಿಶಾಲ್ ಅಂತ ಬಂದಿರೋ ಈ ಮನೇಲಿ ಉಳ್ಕೊಂಡಿರೋ ಅಂತ ಮುದುಕನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಚಂದ್ರಶೇಖರ್ ಅವರೇ, ನಾನು ವಿಶಾಲ್. ನೀವು ನಂಬಲ್ಲ. ನಿಮಗೆ ಬೇಕಾಗಿರೋದು ಪ್ರೂಫ್ ಆದರೆ ನೀವು ಯಾವುದೇ ರೀತಿ ಪರೀಕ್ಷೆ ಮಾಡ್ತೀನಂದ್ರೂ ನನಗೆ ಅಭ್ಯಂತರ ಇಲ್ಲ. ನಾನು ಗಾಯತ್ರಿ ದೇವಿ ಮಗ. ನಾನು ನೈನಿ ಗಂಡ. ಸೇ ಮಿಸ್ಟರ್, ನೈನಿನ ನನ್ನ ಸ್ವಂತ ತಂಗಿ ಅಂತ ತಿಳ್ಕೊಂಡಿದ್ದೀನಿ. ವಿಶಾಲ್ ಅವರು ನಿನ್ನೆಯಿಂದ ಕಾಣೆ ಆಗಿದ್ದಾರೆ ಅಂತ ನನಗೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನೇ ವಿಶಾಲ್ ಅಂತ ನೀವು ನೈನನ್ನ ಹೇಗೆ ನಂಬಿಸಿದ್ದೀರಾ ಅನ್ನೋದು ನಮಗೆ ಬೇಕಾಗಿಲ್ಲ. ಈಗ ಸ್ಟೇಷನ್ಗೆ ನಡೀರಿ. ವಿಚಾರಣೆ ಮಾಡಿದ್ಮೇಲೆ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗತ್ತೆ. ಒಂದ್ ನಿಮಿಷ ಅಣ್ಣ, ಆತರ ಬಿದ್ದು ಯಾವ ನಿರ್ಧಾರನೂ ತಗೋಬೇಡ. ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ಮಾಮನ? ಎಸ್. ನಿನ್ ಪ್ರಾಬ್ಲಮ್ ಏನು ಮಾಮ್? ನನಗೆ ಅರ್ಥನೇ ಆಗ್ತಿಲ್ಲ. ಅತ್ತಿಗೆನ ನಂಬ್ತಿರ್ಬೇಕಾದ್ರೆ ನಿಮ್ಮ ಅನುಮಾನಕ್ಕೆ ಅರ್ಥ ಇರಲ್ಲ. ನನ್ಗೂ ಕೂಡ ಡೌಟ್ ಇದೆ. ನನಗೂ ಅದೇ ಅನುಮಾನ. ನಂಗ್ ಮಗು ಆದ್ಮೇಲೆ ಆಸ್ತಿ ಕೊಡೋದ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಮ್ಮ ಅಕ್ಕ ಆಡ್ತಿರೋ ಹೊಸ ನಾಟಕ ಅನ್ಸುತ್ತೆ. ಅತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಸುಮನಾ, ನನ್ನ ರೂಪ ಹೀಗಾಗಿರೋದ್ರಿಂದ ನನ್ನ ಮಕ್ಕಳು ನನ್ನನ್ನು ಕಂಡುಹಿಡಿತಾ ಇಲ್ಲ. ನಾನೆಷ್ಟು ನೊಂದ್ಕೋತಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈಗ ಪೊಲೀಸು ಕೇಸು ಅರೆಸ್ಟ್ ಅಂತ ನನ್ನನ್ನು ಕರ್ಕೊಂಡು ಹೋದ್ರೆ ಗಾಯತ್ರಿ ಗಾನವಿನ ನಾನು ನೋಡ್ಕೊಳ್ಳೋಕ್ಕಾಗಲ್ಲ. ಪ್ಲೀಸ್ ಮಾಮ್, ನನ್ನ ಪರಿಸ್ಥಿತಿನ ಪಬ್ಲಿಸಿಟಿ ಮಾಡಬೇಡಿ. ನೀನ್ ವಿಶಾಲೆ ಅಂತ ನಾನ್ ನಂಬುದ್ರು
ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಷ್ಟೊಂದ್ ಜನಕ್ಕೆ ಅನುಮಾನ ಬರೋದು ಸಹಜ. ಕಾನೂನು ತನ್ನ ಕೆಲ್ಸ ತಾನು ಮಾಡ್ತಿರ್ಬೇಕಾದ್ರೆ ಸಹಕರಿಸ್ಬೇಕು. ಪೊಲೀಸಣ್ಣ, ಒಂದ್ಸಲ ನೀವು ರಿವಾಲ್ವರ್ ಕೊಡ್ತೀರಾ? ಯಾಕಮ್ಮ? 1 ನಿಮಿಷದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಹಾಸಿನಿ ಅಕ್ಕ, ಈ ಬುಟ್ಟಿನ ಇಟ್ಕೋ. ನೈನಿ, ಅಯ್ಯೋ, ನೈನಿ, ಅಯ್ಯೋ ನೈನಿ, ಹೇ ಅಕ್ಕ, ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಅಮ್ಮ ನೈನಿ, ನೈನಿ, ಏನ್ ಮಾಡ್ತಿದ್ಯಾ ನೀನು? ಯಾರು ನನ್ನ ದಯವಿಟ್ಟು ತಡಿಬೇಡಿ. ಮಮ್ಮಿ, ಮಾಮೂ ಇಲ್ಲ ಗೀಮೂ ಇಲ್ಲ, ಸೈಡಿಗೆ ಸರ್ಕೊಳ್ಳಿ. ಏಯ್ ಅಡ್ಡ ಬಂದ್ರೆ ಬುಲೆಟ್ ಎಲ್ಲಿ ಬೀಳುತ್ತೆ ಅಂತಾನೂ ಗೊತ್ತಾಗಲ್ಲ, ಹುಷಾರಾಗಿರಿ. ಅಕ್ಕ, ಅತ್ತೆ ಏನ್ ತಪ್ಪು ಮಾಡಿದ್ರು? ಯಾಕೆ ಗನ್ ಹಿಡ್ದಿದ್ಯಾ? ನೀವ್ ಹೇಳಿ ಅತ್ತೆ. ಅಮ್ಮ ನೈನಿ, ನೀನೇನಾದ್ರೂ ಟ್ರಿಗರ್ ಒತ್ತಿದ್ರೆ ಅವ್ರು ಸ್ಪಾಟಲ್ಲೇ ಸತ್ತೋಗ್ತಾರೆ. ಅದು ನನಗೆ ಗೊತ್ತು ಅಣ್ಣ. ನನ್ ಮನ್ಸಿಗೆ ಬಂದ್ರೆ ಟ್ರಿಗರ್ನ ಒತ್ತೋದೆ. ಅರೆ ನೈನಿ, ಬೇಡಮ್ಮ. ನೈನಿ, ಅತಿಯ ಹಣೆಗೆ ಯಾಕೆ ಕುರಿ ಇಟ್ಟಿದ್ಯಾ ನೈನಿ? ಅಕ್ಕ ನೀನಾದ್ರೂ ಹೇಳಕ್ಕ. ಗೊತ್ತಿಲ್ಲ. ಇವಳು ಹಠ ಮಾರಿ ಹೇಳೋದ್ ಕೇಳಲ್ಲ. ಸುಮ್ನೆ ಅನ್ಯಾಯವಾಗಿ ಪಾಪ ಅತ್ತೆ ಪ್ರಾಣ ತೆಗಿಯಕ್ ನೋಡ್ತಿದ್ದಾಳೆ. ಇಲ್ ನೋಡಕ್ಕ, ಮನೇಲಿ ಯಾರಾದ್ರೂ ಸತ್ರೆ ಆಸ್ತಿ ಕೊಡೋದ್ರಿಂದ ನೀನ್ ತಪ್ಪಿಸ್ಕೋಬಹುದು ಅಂತ ಅನ್ಕೋಬೇಡ. ಹೇಯ್, ಬಾಯ್ ಮುಚ್ಚ. ಯಾವಾಗ ನೋಡಿದ್ರು ಆಸ್ತಿ ಬಗ್ಗೆ ಯೋಚನೆ ನಿಂಗೆ? ಅಮ್ಮ ನೈನಿ, ಈ ಗನ್ನಿ ಜೊತೆ ಆಟ ಆಡ್ಬೇಡಮ್ಮ. ಇದು ಆಟ ಅಲ್ಲ ಅಣ್ಣ. ನಿಮ್ ಮಧ್ಯೆ ಇರೋ ವೈಮನಸ್ಸಕ್ಕೆ ನೀನು ಕಾನೂನನ್ನ ಕೈಗೆ ತಗೋಬಾರ್ದಮ್ಮ. ನಮ್ಮತ್ತೆ ಬಾಯ್ ಬಿಟ್ಟ ತಕ್ಷಣ ನಿಮ್ ರಿವಾಲ್ವರ್ನ ಹಿಂತಿರುಗಿಸ್ತೀನಣ್ಣ. ಏನ್ ಹೇಳ್ಬೇಕು? ಅವರು ನನ್ ಗಂಡ ವಿಶಾಲ್ ಯಜಮಾನ್ರಲ್ವಾ? ಅಲ್ಲ ಅಂತ ತಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ನೈನಿ, ಗಾಳಿಯಲ್ಲಿ ಒಂದು ಗುಂಡು ಹಾರಿಸು, ಆಗ ಸುಮ್ಮನಾಗ್ತಾರೆ. ಬೇಡ. ಹೇಳಿ ಅತ್ತೆ, ಯಜಮಾನ್ರ ಅಲ್ವಾ? ಬಲವಂತವಾಗಿ ಹೆದರಿಸಿ ಒಪ್ಸಿದ್ರು ಕೂಡ ಸತ್ಯ ಬದಲಾಗಲ್ವಲ್ಲ. ನಾನ್ ಸುಳ್ಳು ಹೇಳಲ್ಲ, ನೀವ್ ನಿಜ ಹೇಳ್ಬೇಕು. ಕೆರೆಯಿಂದ ಹೊರಗ್ ತೆಗ್ದಿದ್ ಯಜಮಾನ್ರನ್ನ ಕಳ್ತನದಲ್ಲಿ ನೀವು ಮತ್ತೆ ಭಾವ ನೋಡಿದ್ರ ಇಲ್ವಾ? ಬ್ರೋ, ನೀವಿಬ್ರಾಕ್ ಹೋಗಿದ್ರೆ? ಅಂದ್ರೆ ಅದು ಅದು ವಿಶ್ ಕೆರೆಲ್ ಬಿದ್ದು ಹೋಗಿದ್ನಾ? ಇದೊಂದು ಕಟ್ಟುಕತೆ. ಕಥೆನಾ ಇದು? ಇಲ್ಲ ಇಲ್ಲ ಇಲ್ಲ, ನಿಜಾನೇ. ಏನತ್ತೆ ನೀವ್ ಹೇಳ್ತಿರೋದು? ಹೌದು, ವಿಶಾಲ್ನ ಹುಡ್ಕೊಂಡು ಹೋಗಿದ್ ನೈನಿನ ನಾವು ಕೂಡ ಫಾಲೋ ಮಾಡಿದ್ವಿ. ಕೆರೆಯಿಂದ ಆಚೆ ತೆಗ್ದಿದ್ದ ಚಾಪೆಯಲ್ಲಿದ್ದ ವಿಶಾಲ್ ಯಾಕೆ ಹಾಗಾದ ಅಂತ ನನಗೂ ಗೊತ್ತಾಗ್ಲಿಲ್ಲ. ಮೊದಲು ನಂಬಿಕೆ ಬರಲಿಲ್ಲ, ಈಗ ನಂಬ್ತಾ ಇದ್ದೀನಿ. ಇವಾಗ ಹೇಳಿ ಅಣ್ಣ, ಕಂಪ್ಲೇಂಟ್ ತಗೋತೀರಾ? ನೀವೆಲ್ಲರೂ ಅವ್ರನ್ನ ವಿಶಾಲ್ ಅಂತಾನೆ ನಂಬ್ತಿರ್ಬೇಕಾದ್ರೆ ಇದನ್ನೇ ಸಾಕ್ಷಿ ಅಂತ ತಿಳ್ಕೊಳ್ತೀನಿ.
ನಾನು ಕೇಸ್ ಹಾಕೋದಿಲ್ಲ. ವಿಶಾಲ್ ಬ್ರೋನ ಚಾಪೆಯಲ್ಲಿ ಸುತ್ತಿ ಕೆರೆಗೆ ಹಾಕ್ದವ್ರು ಯಾರು ಅಂತ ನೀವು ಕಂಡುಹಿಡಿಯಲೇಬೇಕು ಸರ್. ಅಂದ್ರೆ ವಿಶಾಲ್ನ ಮರ್ಡರ್ ಮಾಡಕ್ ನೋಡ್ದವ್ರನ್ನ ಹಿಡಿದು ಚಂದ್ಲಾಗ್ ಶಿಕ್ಷೆ ಕೊಡಿಸ್ಬೇಕು. ಆಲ್ ರೈಟ್, ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ. ಈ ರೋಡಲ್ಲಿರುವಂಥ CC ಕ್ಯಾಮೆರಾ ಫುಟೇಜ್ ನೋಡಿದ್ರೆ ಸತ್ಯ ಏನು ಅಂತ ಹೊರಗೆ ಬರುತ್ತೆ. ಮೊದ್ಲು ಆ ಕೆಲಸ ಮಾಡಿ ಇನ್ಸ್ಪೆಕ್ಟರ್. ಸರ್, ನನ್ನ ಅಳಿಯನ್ ಮುಳುಗ್ಸಿರೋರ್ ಹೊಟ್ಟೆಗೆ 6 ಬುಲೆಟ್ ಇಳಿಸಿ ಸರ್. ಇನ್ಸ್ಪೆಕ್ಟ್ರೆ, ನೈನಿ ಕೋಪ ಏನು ಅಂತ ನಿಮಗೆ ಗೊತ್ತು. ಆದಷ್ಟು ಬೇಗ ನಾರ್ಮಲ್ ಆಗ್ತೀನಿ ನಾನು. ನೀವಿನ್ ಹೊರಡಿ. ಆ ಬುಟ್ಟಿ ನೀಲ್ ಕೊಡಕ್ಕ. ಏನಾದ್ರೂ ಬೇಕಾ? ಬೇಕು, ನನ್ನ ರೂಪ ನನಗೆ ಬೇಕು. ಇದಕ್ಕೂ ಮೊದಲು ನಾನು ಹೇಗಿದ್ನೋ ಅದೇ ರೂಪ ಬೇಕು ನನಗೆ. ಹೀಗಿರಕ್ಕಾಗ್ತಾ ಇಲ್ಲ, ಇರಲೂಬಾರ್ದು. ಯಜಮಾನ್ರೆ, ನೀವಿಲ್ಲಿ ನೋಡಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಇಲ್ಲ ನೈನಿ, ನನ್ನ ಈ ರೂಪ ನೀನು ಮತ್ತೆ ಮಕ್ಕಳು ನೋಡೋದು ನನಗೆ ಇಷ್ಟ ಇಲ್ಲ. ನೀವೇ ನನ್ನ ಮಗು ಯಜಮಾನ್ರೆ. ಇವಾಗ ಹೇಳಿ ಯಜಮಾನ್ರೆ. ಇಲ್ಲ ನೈನಿ, ನಾನು ನೋಡಿದ್ರೆ ನಿನಗೆ ಚಿಗುಪ್ಸೆ ಬರ್ತಾ ಇಲ್ವಾ ನೈನಿ? ಯಾವ ದೇಶದ ಮಹಾರಾಜ ಆಗಿರ್ಲಿ, ಇಂದ್ರಲೋಕದ ಯುವರಾಣಿ ಆಗಿರ್ಲಿ, ವಯಸ್ಸಾಗ್ತಿದ್ದ ಹಾಗೆ ಚರ್ಮಕ್ಕೆ ಸುಕ್ಕ ಬರುತ್ತೆ. ಹೊರಗಿನ ಸೌಂದರ್ಯಕ್ಕಿಂತ ಆತ್ಮ ಸೌಂದರ್ಯ ಮುಖ್ಯ. ಅಂದಕ್ಕಿಂತ ಅನುಬಂಧ ಮುಖ್ಯ ಯಜಮಾನ್ರೆ. ನೀವ್ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ? ನೀನೇ ನೋಡ್ದಿಯಲ್ಲ, ಪೊಲೀಸ್ ಇನ್ಸ್ಪೆಕ್ಟ್ರೂ ಯಾರು ಅನ್ಕೊಂಡು ಅರೆಸ್ಟ್ ಮಾಡಕ್ ಹೊರಟ್ರು. ಅಂಥದ್ರಲ್ಲಿ ನನ್ನ ಆಫೀಸ್ಗೆ ಹೋಗಕ್ಕಾಗುತ್ತಾ? ಎಲ್ರೂ ನಗ್ತಾರೆ. ಗಂಡನ್ ನೋಡಿ ಹೆಂಡತಿ ನಗ್ತಿರೋವರೆಗೂ ಗಂಡಸರು ಕಾಲರ್ ಎತ್ಕೊಂಡು ಓಡಾಡ್ಬೋದು ಯಜಮಾನ್ರೆ. ಪೊಲೀಸ್ ಅಣ್ಣ ಅಷ್ಟೇ ಅಲ್ಲ, ಆ ಯಮ್ಮನೆ ಬಂದ್ರು ನಾನ್ ನಿಮಗೆ ಹೊಸಲು ದಾಟಾಕ್ ಬಿಡಲ್ಲ. ಆ ದೇವ್ರಿಗೂ ಗೊತ್ತಿದೆ ಭಕ್ತರ ಮನ್ಸಿಗೆ ನೋವು ಮಾಡಬಾರ್ದು ಅಂತ. ನೀವು ಧೈರ್ಯವಾಗಿರಿ. ನೈನಿ, ಮಾಮನೆಗೆ ರಿವಾಲ್ವರ್ನ ಯಾಕಿಟ್ಟೆ? ಅವರೇ ಏನಾದರೂ ಮಾಡಿರಬೇಕು ಅಂತ ನಿನಗೆ ಅನುಮಾನ ಬರ್ತಿದ್ಯಾ? ಇದೆ ಅಂತ ಹೇಳಿದ್ರೆ ಅವ್ರು ನನಗೇನ್ ಮಾಡ್ಬೋದು ಅಂತ ನಿಮ್ಗೆ ಟೆನ್ಷನ್ ಆಗ್ಬೋದು. ಹೇಳು ನೈನಿ. ಇಲ್ಲ ಯಜಮಾನ್ರೆ, ನಿಜವಾಗ್ಲೂ ಅವ್ರು ಹೇಳ್ದಾಗೆ ಅವ್ರು ನಮ್ಮನ್ನ ಹುಡ್ಕೊಂಡೇ ಬಂದಿರ್ತಾರೆ. ಪೊಲೀಸ್ ಅಣ್ಣಂಗೆ ಸತ್ಯ ಗೊತ್ತು ಮಾಡ್ಸಕ್ಕೆ ನಾನು ಹಾಗೆ ಮಾಡಿದೆ ಅಷ್ಟೇ. ಪಾಪ ಅತ್ತೆ ಭಾವ ಏನ್ ಅನ್ಕೊಂಡ್ರೋ ಏನೋ. ಪರವಾಗಿಲ್ಲ ಬಿಡು, ಮಾಮ ಅರ್ಥ ಮಾಡ್ಕೋತಾರೆ. ನನ್ನನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋವರೆಗೂ, ನಾನು ಹೇಗಿದ್ದೀನೋ ಹಾಗೆ ನಾನಿರೋವರೆಗೂ ಈ ರೂಮಲ್ಲೇ ಇದ್ಬಿಡ್ತೀನಿ. ಪ್ಲೀಸ್. ಸರಿ ಯಜಮಾನ್ರೆ, ಅವಶ್ಯಕತೆ ಇದ್ರೆ ಮಾತ್ರ ನೀವು ಹೊರಗೆ ಬನ್ನಿ. Mom! Mom! No! No, Mom! No! Mom, Mom! No, Mom! No, 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 no! ಬೇಡ ಮಮ್, ಬೇಡ ಮಮ್, ಈ ಕಡೆ ಬನ್ನಿ ಮಮ್. ನನ್ನ ಮಾತು ಕೇಳಿ ಮಮ್, ಸುಮ್ಮನೆ ರೀ ಮಮ್.
ಪ್ಲೀಸ್ ಮಾಮ್ ಸೂಸೈಡ್ ಮಾಡ್ಕೋಬೇಡಿ ಮಾಮ್ ನೀವು. ನಾನು ಅನಾಥನ್ ಮಾಡ್ಬೇಡಿ ಮಾಮ್ ನೀವು. ನಿಲ್ಸು. ಯಾಕೆ ಹೀಗೆ ಆಡ್ತಾ ಇದ್ಯಾ? ಎದ್ದೇಳು, ಇಲ್ಲ ಅಂದ್ರೆ ಒದಿತೀನಿ. ಯಾರೋ ಸಾಯ್ತಿರೋದು?